ಸರ್ ಇದೆಲ್ಲ ಕಾಯಿನ್ಸ್ ಆಲ್ಬಮ್ಗಳು ಸರ್. ಇದು ತುಂಬ ಬರೀ ಕಾಯಿನ್ಸ್ಗಳಿದೆ. ಅದನ್ನು ವರ್ಷ. ನಮಸ್ತೆ, ನನ್ನ ಹೆಸರು ಲಲಿತಾ ಅಂತ. ನಾನು ಗೃಹಿಣಿ. ನಾನು ಸುಮಾರು 10ನೇ ವಯಸ್ಸಿನಿಂದ ನಾನು ನಾಣ್ಯಗಳು ಮತ್ತು ಸ್ಟ್ಯಾಂಪ್ಸ್, ಕರೆನ್ಸಿಗಳ ಸಂಗ್ರಹ ಶುರು ಮಾಡ್ಕೊಂಡಿದ್ದೀನಿ. ಈ ಥರ ಕಾಯಿನ್ ಕಲೆಕ್ಷನ್ಸ್ ಅಂದರೆ, ನಮ್ಮ ಊರಿಗೆ ಹೋದಾಗ ನಮ್ಮ ಅಜ್ಜಿ ಪೆಟ್ಟಿಗೆಯಲ್ಲಿ ಕೆಲವೊಂದು ಹಳೆ ಕಾಲದ ನಾಣ್ಯಗಳು ಮತ್ತು ಕತ್ತಿಗಳಿತ್ತು. ಆ ಕತ್ತಿಗಳ ವಿಶೇಷತೆ ಏನಂದರೆ ಅದರಲ್ಲಿ ಬೆಳ್ಳಿಯ ಮೂತಿಗಳಿತ್ತು. ಸೊ ಅದು ಸ್ವಲ್ಪ ನನಗೆ ಆಕರ್ಷಣೆ ಆಯಿತು. ಮತ್ತು ನಾಣ್ಯಗಳು, ವಿವಿಧ ಬಗೆಯ ನಾಣ್ಯಗಳು ಮತ್ತು ಶೇಪ್ಸ್ಗಳು ಕೂಡ ಚೇಂಜ್ ಇತ್ತು. ಸೊ ಹಂಗಾಗಿ ಅದ್ರ ಮೇಲೆ ನನಗೆ ಕ್ಯೂರಿಯಾಸಿಟಿ ಬೆಳೀತು. ನಾನು ಆಗಿನಿಂದ ಶುರು ಮಾಡಿದೆ. ಸುಮಾರು 5ನೇ ತರಗತಿಯಿಂದನೇ ನಾನು ಶುರು ಮಾಡಿಕೊಂಡೆ. ಅಲ್ಲಿಂದ ಒಂದೊಂದೇ ನಾಣ್ಯಗಳು ಮತ್ತು ಸ್ಟ್ಯಾಂಪ್ಸು, ನೋಟ್ಸ್ಗಳು ಸಂಗ್ರಹ ಶುರುವಾಯಿತು. ಸರ್, ಕೆಲವೊಂದು ಊರುಗಳಿಗೆ ಹೋದಾಗ ನನಗೆ ಸ್ವಲ್ಪ ಅದೇ ಕೆಲಸ. ಎಲ್ಲರನ್ನೂ ಮಾತಾಡ್ಸೋದು, ನಿಮ್ಮ ಹತ್ರ ಹಳೆ ಕಾಲದ ನಾಣ್ಯಗಳಿದ್ರೆ ಕೊಡಿ ಅಂತ ಕೇಳೋದು. ತುಂಬ ಜನ ಕೊಟ್ಟಿದ್ದಾರೆ. ಕೆಲವೊಂದು ಎಕ್ಸಿಬಿಷನ್ಗಳಿಗೆ ಹೋದಾಗ, ಮತ್ತು ನಮ್ಮ ತಂದೆ ಸ್ವಲ್ಪ ಡಿಪಾರ್ಟ್ಮೆಂಟಲ್ಲಿ ಇದ್ದಿದ್ದರಿಂದ ಸ್ವಲ್ಪ ಅಲ್ಲಿ ಇಲ್ಲಿ ಸಂಗ್ರಹ ಮಾಡಿ ಕೊಡ್ತಾಯಿದ್ರು. ಸರ್, ತುಂಬ ನನ್ನ ಹತ್ರ ಇರೋ ಒಂದು 70% ಕಾಯಿನ್ಗಳೆಲ್ಲ ನಾನು ಪರ್ಚೇಸ್ ಮಾಡೇ ತೊಗೊಂಡಿರೋದು. ಅದರಲ್ಲಿ ಇದೊಂದು ಗೋಲ್ಡ್ ಕಾಯಿನ್ ವಿಶೇಷತೆ, ಹಂಪಿದು ನಾಣ್ಯ ಇದು. ಇದರಲ್ಲಿ ವಿಷ್ಣು ಮತ್ತು ಲಕ್ಷ್ಮಿ ಕೂತಿದ್ದಾರೆ ಮುಂದೆಗಡೆ ಚಿತ್ರದಲ್ಲಿ. ಇದು ಸುಮಾರು 30,000ಗಳಷ್ಟು ನನಗಾಯಿತು. ಇದು ಹಂಪಿ ಕಾಲದ ನಾಣ್ಯ ಇದು. ಇಲ್ಲ, ಆ್ಯಕ್ಚುಲಿ ಕವಡೆ ಶಾಸ್ತ್ರ ಅಂತಲ್ಲ. ಇದು ನಾಣ್ಯಗಳು ಬರುವುದಕ್ಕಿಂತ ಮುಂಚೆ ಏನು ಉಪಯೋಗಿಸ್ತಾ ಇದ್ರು ಅಂದರೆ, ವಸ್ತುಗಳಿಂದ ವಸ್ತುಗಳು ವಿನಿಮಯವಾಗ್ತಾಯಿತ್ತು. ಆವಾಗ ಕೆಲವೊಂದು ದುಬಾರಿ ವಸ್ತುಗಳು ಮತ್ತು ಕಡಿಮೆ ಬೆಲೆ ವಸ್ತುಗಳು ವಿನಿಮಯ ಆಗ್ತಾಯಿತ್ತು. ಸೊ ಹಂಗಾಗಿ ರಾಜರುಗಳು ಚಿಂತನೆ ಮಾಡಿ ಶುರು ಮಾಡಿದಂತಹ ಇದು ವೇದಿಕ್ ಪೀರಿಯಡಲ್ಲಿ ಶುರುವಾಯಿತು. ಮೋಸ್ಟ್ಲಿ ಕ್ರಿಸ್ತಪೂರ್ವ 6ನೇ ಶತಮಾನ ಅಲ್ಲಿ ಶುರುವಾದಂತಹ ನಾಣ್ಯಗಳ ಎಕ್ಸ್ಪರಿಮೆಂಟ್ ಶುರುವಾಯಿತು. ಅಂದರೆ ಏನು ಮಾಡಬಹುದು ಅಂತ, ಕೆಲವೊಂದು ತಾಮ್ರ, ಹಿತ್ತಾಳೆ ಮತ್ತು ಒಂದು ಬೇಡದೇ ಇರೋ ಕಲ್ಲು, ಮಣ್ಣು ಎಲ್ಲ ಸೇರಿಸಿ ಈ ಥರದ ನಾಣ್ಯಗಳನ್ನ ಉಪಯೋಗಿಸ್ತಾ ಇದ್ರು. ಇದು ಕ್ರಿಸ್ತಪೂರ್ವ 6ನೇ ವೇದಿಕ್ ಪೀರಿಯಡ್ ಅಂತ ಹೇಳ್ತಾರೆ. ಆ ವೇದಿಕ್ ಪೀರಿಯಡಲ್ಲಿ ಶುರುವಾದಂತಹ ನಾಣ್ಯಗಳು ಇದು. ಅದ ನಂತರ ಕವಡೆಗಳು, ಈ ಥರ ಕವಡೆಗಳನ್ನ ಕೂಡ ಇದು ನಾಣ್ಯಗಳ ರೀತಿಯಲ್ಲಿ ಬಳಸ್ತಾ ಇದ್ರು. ಅದರ ನಂತರ ಮೌರ್ಯರು, ಗುಪ್ತರು ಈ ಥರ ಶುರುವಾದಾಗ ಬೆಳ್ಳಿ ನಾಣ್ಯಗಳು, ಚಿನ್ನದ ನಾಣ್ಯಗಳು ಪ್ರಸಿದ್ಧವಾಗ್ತಾ ಬಂತು. ತಂದೆ ತಾಯಿ ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ಅದರಲ್ಲೂ ನಮ್ಮ ತಾಯಿ, ನಮ್ಮ ತಂದೆ ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ಸೊ ನಂಗೆ ಆ ಥರ ಏನು ಪ್ರಾಬ್ಲಮ್ ಆಗಲಿಲ್ಲ. ಈಗಲೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ಇದೆಲ್ಲ ಇಲ್ಲಿ ತನಕ ಜೋಪಾನವಾಗಿದೆ ಅಷ್ಟೇ. ಹೌದು, 110ಕ್ಕೂ ಹೆಚ್ಚಿನ ದೇಶದ ನಾಣ್ಯಗಳಿದೆ. ಅದರಲ್ಲೂ ವಿಶೇಷತೆ ಅಂತ ಬಂದರೆ ಬೆಳ್ಳಿಯ ನಾಣ್ಯಗಳು ಕೂಡ ಇದೆ. ಇದು ಈಜಿಪ್ಟ್ ನಾಣ್ಯ, ಇದು ಸ್ವಿಟ್ಜರ್ಲ್ಯಾಂಡ್ ನಾಣ್ಯ, ಇದು ನ್ಯೂಜಿಲ್ಯಾಂಡ್ ಬೆಳ್ಳಿ ನಾಣ್ಯ, ಇದು USA ಬೆಳ್ಳಿ ನಾಣ್ಯ, ಇದು ಆಸ್ಟ್ರೇಲಿಯಾದು ಬೆಳ್ಳಿ ನಾಣ್ಯಗಳಾಗಿದೆ. ಮತ್ತು ಇದು ಬ್ರಿಟನ್ದು, ಇದು ಕೆನಡಾದು. ಇದೆಲ್ಲ ಬೆಳ್ಳಿ ನಾಣ್ಯಗಳು. ಇಲ್ಲ, ಇದೆಲ್ಲ ಈ ಬೆಳ್ಳಿ ನಾಣ್ಯಗಳೆಲ್ಲ ಪರ್ಚೇಸ್ ಮಾಡಿರೋದೆ. ನಾನು ಲೆಕ್ಕ ಇಟ್ಟಿಲ್ಲ. ಮೋರ್ ದೆನ್ 10 to 15 lakhs ಆಗಿದೆ ಅನ್ಕೋತೀನಿ ಸರ್. 10 to 15 lakhs ಈ ಕಾಲದಲ್ಲಿ ತುಂಬಾ ಎಕ್ಸ್ಪೆನ್ಸಿವ್. ಹೌದು. ಸೊ ಅದೇ ದುಡ್ಡು ಬೇರೆ ಎಲ್ಲರೂ ಇನ್ವೆಸ್ಟ್ ಮಾಡಿದ್ರೆ ರಿಟರ್ನ್ ಬಂದಿರೋದು. ಬಟ್ ನೀವು ಕಾಯಿನ್ ಮೇಲೆ ಇಷ್ಟೊಂದು ಇನ್ವೆಸ್ಟ್ ಮಾಡಿದ್ದೀರಾ, ಯಾಕೆ ಮೇಡಮ್? ಆ್ಯಕ್ಚುಲಿ ಸರ್, ನಾನು 5th, 6th, 7th ಸ್ಟ್ಯಾಂಡರ್ಡ್ ಇರುವಾಗ ನಾನು ಎಕ್ಸಿಬಿಷನ್ಗೆ ಅಂತ ಹೋದರೆ ಒಂದು ಕಾಯಿನ್ ಬರೀ 30 ರೂಪಾಯಿಗೆ ನಾನು ತೊಗೋತಾ ಇದ್ದೆ, ಮಶಾಕ್ ಬೆಳ್ಳಿ ನಾಣ್ಯಗಳು ಅಂತ. ಅದೇ ಇವತ್ತು 1,500,000 ಆಗಿದೆ. ಅಂದರೆ 10 ಪಟ್ಟು 20 ಪಟ್ಟು ಜಾಸ್ತಿ ಆಗಿದೆ. ಸೊ ನಾನು ಬೇರೆ ಕಡೆ ಇನ್ವೆಸ್ಟ್ ಏನು ಮಾಡ್ತಿದ್ದೆ ಅದಕ್ಕಿಂತ 10 ಪಟ್ಟು ಇವತ್ತು ನನ್ನ ನಾಣ್ಯಗಳಿಗೆ ಬೆಲೆ ಜಾಸ್ತಿ ಆಗಿದೆ. ಇಲ್ಲ ಸರ್, ಬರೀ ಕಲೆಕ್ಷನ್ಸ್ಗೆ ಅಂತಲೇ ಇಟ್ಕೊಂಡಿದ್ದೀನಿ. ಸೇಲ್ ಮಾಡೋದು ಯಾವುದೇ ಉದ್ದೇಶ ಇಲ್ಲ. ಮ್ಯೂಸಿಯಂ ಮಾಡೋ ಪ್ಲ್ಯಾನ್ ಇದೆ. ಅಂದರೆ ಗೋಲ್ಡ್ ಕಾಯಿನ್ಗಳು. ಎಕ್ಸ್ಪೆನ್ಸಿವ್ ಕಾಯಿನ್ ಅಂತ ಬಂದರೆ ಗೋಲ್ಡ್ ಕಾಯಿನ್ಗಳು. ಕುಶಾನ್ರ ಕಾಲದ ಕಾಯಿನ್ ಇದೆ, ಅದು ಸುಮಾರು 1.5 2 ಲಕ್ಷ ಆಯಿತು. ಅದು ಬಿಟ್ಟರೆ ಹಂಪಿ ಕಾಲದ ನಾಣ್ಯ ಇದೆ, 30,000 ಆಯಿತು ಅದು. ನನ್ನ ಬಳಿ ಕಾಶ್ಮೀರದ ಕೆಲವೊಂದು ನಾಣ್ಯಗಳಿದೆ. ಕಾಶ್ಮೀರಲ್ಲಿ ಏನಂದರೆ ಹಿಂದೂಗಳು ರೂಲ್ ಮಾಡ್ತಾ ಇದ್ದಂತಹ ಕೆಲವು ನಾಣ್ಯಗಳು. ಇದು 530ನೇ ಇಸ್ವಿಯಿಂದ 570ನೇ ಇಸ್ವಿ ತನಕ ಆಳ್ವಿಕೆಯಲ್ಲಿದ್ದ ನಾಣ್ಯಗಳು. ಇದು ಶಂಕರದೇವಂ ಅಂತ ರಾಜ ಆಳ್ತಿದ್ದಂತಹ ನಾಣ್ಯ. ಇದು ಗೋಪಾಲವರ್ಮ, ಇದು ಶ್ರೀ ಸುಗಂಧಾದೇವಿ ಅಂತ ಒಂದು ರಾಣಿ ಆಳ್ತಿದ್ದಂತಹ ಇದು ನಾಣ್ಯ. ಇದು ಬರೀ ಸುಗಂಧಾದೇವಿಯರು ಬರೀ 2 ವರ್ಷಗಳ ಕಾಲ ಮಾತ್ರ ಆಡಳಿತ ಮಾಡ್ತಾರೆ. ಅವರ ನಾಣ್ಯ ಇದು. ಮತ್ತು ಇದು ದಿದ್ದಾದೇವಿ ಅನ್ನೋರು ಆಳ್ವಿಕೆ ಮಾಡ್ತಾರೆ. ಅವರು 981ನೇ ಇಸ್ವಿಯಿಂದ 1004ನೇ ಇಸ್ವಿ ತನಕ ಆಳ್ವಿಕೆ ಮಾಡ್ತಾರೆ. ಇದೆಲ್ಲ ಕಾಶ್ಮೀರಿ ಹಿಂದೂಗಳು ಆಳ್ವಿಕೆ ಮಾಡಿದಂತಹ ನಾಣ್ಯಗಳು.
ಇದು ಹೊಯ್ಸಳರ ಕಾಲದ ಚಿನ್ನದ ನಾಣ್ಯಗಳು ಮತ್ತು ಮೊಘಲ್ ಕಾಯಿನ್ಸು, ಉಜ್ಜಯಿನಿ ಕಾಲದ ನಾಣ್ಯಗಳು, ಬೆಳ್ಳಿ ನಾಣ್ಯಗಳಿದೆ ಈ ಶೀಟಲ್ಲಿ. ಅದು ಬಿಟ್ಟರೆ ಇಲ್ಲಿ ಮೇವಾರ್ ಸ್ಟೇಟ್ದು ಸಿಲ್ವರ್ ಕಾಯಿನ್ಸು, ಜಾರ್ಜ್ ಸಿಲ್ವರ್ ಕಾಯಿನ್ಸ್ಗಳು, ಮತ್ತು ಮೈಸೂರು ಚಾಮುಂಡಿದು ನಾಣ್ಯಗಳಿದೆ. ಉತ್ತರ ಭಾರತದ ಗತಾಯದ ನಾಣ್ಯಗಳಿದೆ. ಇದೆಲ್ಲ ಮೈಸೂರು ಕಾಯಿನ್ಸು, ಕನ್ನಡದಲ್ಲಿ, ಉರ್ದುವಲ್ಲಿ ಮತ್ತು ಶಿವಗಂಗಾ ತಮಿಳುನಾಡು ಈ ಥರ ಪ್ರಿಂಟ್ ಆಗಿರ್ತಕ್ಕಂತಹ ನಾಣ್ಯಗಳಿದೆ. ಇದ್ರ ತುಂಬ ಕ್ವೀನ್ಸ್ದು ಡಾಟ್ ಕಾನ್ಸೆಪ್ಟ್ ಅಂತ ಬರುತ್ತೆ, ಡಾಟ್ ಕಾನ್ಸೆಪ್ಟ್ ಇರೋಂತಹ ನಾಣ್ಯಗಳಿದೆ. ಇದೆಲ್ಲ ಹಿತ್ತಾಳೆಯ ನಾಣ್ಯಗಳಾಗಿದೆ. ಇದು ಕಂಬಾಯತ್ ಗುಜರಾತ್ ಮತ್ತು ಪೋರ್ಚುಗೀಸರ್ದು ಈಸ್ಟ್ ಇಂಡಿಯಾ ಕಂಪನಿಯ ನಾಣ್ಯಗಳಾಗಿದೆ. ಇದೆಲ್ಲ ಸುನಾಂಗ ಕಿಂಗ್ಡಮ್ ಕಾಲದ ನಾಣ್ಯಗಳಾಗಿದೆ. ಮತ್ತು ಮಶಾಕ್ ಚಿಕ್ಕ ಚಿಕ್ಕ ನಾಣ್ಯಗಳು, ಬಿಫೋರ್ ಕ್ರೈಸ್ಟ್ ಚಿಕ್ಕ ಚಿಕ್ಕ ನಾಣ್ಯಗಳು, ಬಿಫೋರ್ ಕ್ರೈಸ್ಟ್ 2ನೇ ಮತ್ತು 3ನೇ ಶತಮಾನದ ನಾಣ್ಯಗಳು. ಇದೆಲ್ಲ ಗುಜರಾತು, ವಿಕ್ಟೋರಿಯಾ ಮತ್ತು ಕೇರಳ ಕಾಯಿನ್ಸು, ಜಾರ್ಜ್ ಕಾಯಿನ್ಸು ಮತ್ತು ತಕ್ಕಡಿ ಇರೋಂಥ ಕಾಯಿನ್ಸು, ಈಸ್ಟ್ ಇಂಡಿಯಾ ಕಾಯಿನ್ಸು, ವಿಜಯನಗರ ಕಾಲದ ಹಂಪಿ ಕಾಲದ ನಾಣ್ಯಗಳು, ಬೀದರ್ ಗುಲ್ಬರ್ಗಾ ಕಾಯಿನ್ಗಳಿದೆ. ಇದು ಕೃಷ್ಣರಾಜ ಒಡೆಯರ್ ಕಾಲದ ನಾಣ್ಯಗಳು, ಶಿವಾಜಿ ಕಾಲದ ನಾಣ್ಯಗಳು, ಹೈದರಾಬಾದು ರಾಜ ಸಮಂತ ಕಾಲದ ನಾಣ್ಯಗಳಿದೆ. ಇದು ವಿಕ್ಟೋರಿಯಾ ಕಾಲದ ನಾಣ್ಯಗಳು, ಎಡ್ವರ್ಡ್ ಕಾಲದ ನಾಣ್ಯಗಳು, ಟಿಪ್ಪು ಸುಲ್ತಾನ ಕಾಲದ ನಾಣ್ಯಗಳು, ಬಿಸ್ಮಿಲ್ಲಾ ಖಾನ್ ಕಾಲದ ನಾಣ್ಯಗಳು, ಟಿಪ್ಪು ಸುಲ್ತಾನ್ ಕಾಲದ ನಾಣ್ಯಗಳಿದೆ. ಈ ನಾಣ್ಯಗಳ ಪರಿಚಯ ನನಗೆ ಅಂದರೆ ಬರೀ ನಾಣ್ಯಗಳು ನೋಡಿ ನಾನು ಕಲ್ತಿದ್ದಲ್ಲ, ಕೆಲವೊಂದು ಬುಕ್ಗಳನ್ನ ಓದಿ ಮಾಡಿ ಅಂತ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಂಡಿದ್ದು ನಾನು. ಅದ್ರ ಬಗ್ಗೆ ಸ್ಟಡೀಸ್ಗೆ ಅಂತಲೇ ತುಂಬ ನಾನು ಟೈಮ್ನ ಮೀಸಲಿಡ್ತಾ ಇದ್ದೆ. ಆಗ ಒಂದೊಂದು ಕಾಯಿನ್ ತೊಗೊಂಡಾಗಲೂ ಏನೋ ಒಂದು ಕ್ಯೂರಿಯಾಸಿಟಿ, ಏನಿದೆ ಅದ್ರ ಮೇಲೆ, ಏನು ಚಿತ್ರಗಳಿದೆ ಅಂತ ನೋಡೋದು, ಅದ್ರ ಬಗ್ಗೆ ಹಿಸ್ಟ್ರಿ ತಿಳ್ಕೊಳ್ಳೋದು, ಅದ್ರ ಬಗ್ಗೆ ಬುಕ್ಗಳನ್ನ ಓದೋದೇ ನನ್ನ ಹವ್ಯಾಸ ಆಗಿಬಿಟ್ಟಿತ್ತು. ಹಾಂ ಹೌದು, ಒಂದು ಸುಮಾರು ಮಧ್ಯೆ ಒಂದು 15 ವರ್ಷ ಗ್ಯಾಪ್ ಇತ್ತು. ಆ 15 ವರ್ಷ ಗ್ಯಾಪ್ ಇರಲಿಲ್ಲ ಅಂದಿದ್ರೆ ಮೋಸ್ಟ್ಲಿ ಒಂದು ನಾಣ್ಯಗಳ ಸಾಮ್ರಾಜ್ಯನೇ ನಾನು ಮಾಡ್ಕೋಬೋದಿತ್ತೇನೋ. ಅಷ್ಟು ಆಸೆ ಇದೆ ನನಗೆ ನಾಣ್ಯಗಳ ಬಗ್ಗೆ. ಎಕ್ಸಿಬಿಷನ್ ಬಗ್ಗೆ ಹೇಳ್ತಿದ್ರೆ, ಹೌದು. ಏನಕ್ಕೆ ಅಂದರೆ ಇದು ಒಂದು ನಾಣ್ಯಗಳ ಪರಿಚಯ ಮುಂದಿನ ಪೀಳಿಗೆ ಆಗಬೇಕು. ಈಗೆಲ್ಲ ನಾಣ್ಯಗಳು ಕ್ಷೀಣಿಸ್ತಾ ಬರ್ತಾ ಇದೆ. ಈಗೆಲ್ಲ ಏನಂದರೆ ಮಾಯ ಜಿಂಕೆ ಆಗಿಬಿಟ್ಟಿದೆ ನಾಣ್ಯಗಳು. ಎಲ್ಲ UPI ಟ್ರಾನ್ಸಾಕ್ಷನ್ ಜಾಸ್ತಿ ಆಗಿರೋದ್ರಿಂದ ನಾಣ್ಯಗಳ ಬಳಕೆಗಳು ತುಂಬ ಅತಿ ವಿರಳವಾಗ್ಬಿಟ್ಟಿದೆ. ಸೊ ಇದ್ರದ್ದೊಂದು ಪರಿಚಯ ಮುಂದಿನ ಪೀಳಿಗೆಗೆ ಮಾಡೋ ಒಂದು ಆಸೆ ಇದೆ. ಸೊ ಹಂಗಾಗಿ ನಾನು ಮ್ಯೂಸಿಯಂ ಮಾಡೋ ಪ್ಲ್ಯಾನ್ ಇದೆ ಸರ್. ಖಂಡಿತ ಸರ್. ಅಂದರೆ ಈಗ ಏನಾಗುತ್ತೆ ಅಂದರೆ ಎಲ್ಲ ಮಕ್ಕಳ ಮೈಂಡ್ ಸೆಟ್ಟು ಒಂದೇ ಥರ ಇರಲ್ಲ. ಈಗ ನಮ್ಮನೇಲೆ 4 ಜನ ಮಕ್ಕಳು, ನಾವು 3 ಜನಕ್ಕೆ ಇಲ್ಲದೆ ಇರೋ ಇಂಟ್ರೆಸ್ಟ್ ನನಗೆ ಬಂತು. ಸೊ ಹಂಗಾಗಿ 100ರಲ್ಲಿ ಒಬ್ಬರು ಬಂದು ನೋಡಿದ್ರು ಒಂದು ಖುಷಿ ಆಗುತ್ತೆ ನನಗೆ. ಏನೋ ಒಂದು ಜನರಿಗೆ ಒಳ್ಳೇದು ರೀಚ್ ಆಗ್ತಾ ಇದೆ, ಒಳ್ಳೇದನ್ನೇನೋ ಹೇಳ್ತಾ ಇದ್ದೀನಿ. ಯಾಕೆಂದರೆ ಒಬ್ಬ ರಾಜರು ಒಂದು ಇಮ್ಯಾಜಿನೇಷನ್ ಇತ್ತೀಚಿನ ಕಾಲದಲ್ಲಿ ಸ್ವಲ್ಪ ಕಣ್ಮರೆ ಆಗ್ತಾ ಇದೆ. ಮಕ್ಕಳೆಲ್ಲ ಮೊಬೈಲ್ಗಳಿಗೆ ಬೀಳ್ತಾ ಇದ್ದಾರೆ. ಅದನ್ನು ಬಿಟ್ಟು 100ರಲ್ಲಿ ಒಬ್ಬರಿಗೆ ರೀಚ್ ಆದ್ರೂ ನಾನು ಈ ಮಾಡಿರೋದ್ರಲ್ಲಿ ಏನೋ ಒಂದು ಸಾರ್ಥಕತೆ ನನಗೆ ಕಾಣಿಸುತ್ತೆ. ಸೊ ಹಂಗಾಗಿ ನಾನು ಮ್ಯೂಸಿಯಂ ಮಾಡೋ ಪ್ಲ್ಯಾನ್ ಇದೆ ನನಗೆ. ಸೊ ಈಗ ಬೇರೆ ಯಾರಿಗಾರು ನಾಣ್ಯಗಳ ಬಗ್ಗೆ ಏನಾದ್ರು ಹೇಳ್ತಾ ಇದ್ದೀರಾ, ಅದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದೀರಾ, ಮಕ್ಕಳಿಗಾಗಲಿ ಇಲ್ಲ ಫ್ರೆಂಡ್ಸ್ಗಾಗಲಿ? ತುಂಬ ಇದೆ. ನನ್ನ ಫ್ರೆಂಡ್ಸ್ಗಳಿಗಂತೂ ತುಂಬ ಕ್ಯೂರಿಯಾಸಿಟಿ. ಯಾಕೆಂದರೆ ಯಾರಿಗೂ ತೋರಿಸಿರಲಿಲ್ಲ ನಾನು. ಸೊ ಅವರೆಲ್ಲ ಬಂದು ಕೇಳ್ತಿದ್ದಾರೆ. ಅವ್ರ ಮಕ್ಕಳೆಲ್ಲ ನನಗೊಂದು ದಿನ ಟೈಮ್ ಕೊಡಿ, ನಾನು ಒಂದು ದಿನ ಬರಬೇಕು ಅಂತ ಅವ್ರ ಮಕ್ಕಳುಗಳೆಲ್ಲ ಹಂಬಲಿಸಿದ್ದಾರೆ. ಸೊ ಅದನ್ನು ಮೈಂಡಲ್ಲಿ ಇಟ್ಕೊಂಡು ನಾನು ಮ್ಯೂಸಿಯಮ್ಮೇ ಮಾಡಿಬಿಟ್ಟು ಅವ್ರನ್ನ ಒಂದು ಬೇರೆ ರೀತಿಯಲ್ಲೇ ಅದನ್ನು ತೋರಿಸೋ ಪ್ರೆಸೆಂಟೇಷನ್ ಮಾಡೋ ಪ್ಲ್ಯಾನ್ ಇದೆ. ಅದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ನಡೀತಾ ಇದೆ.